ಐಸಿಸಿಯ ಪ್ರತಿಷ್ಠಿತ ಟೂರ್ನಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು ಭಾನುವಾರ ಟ್ರೋಫಿಗಾಗಿ ಪೈಪೋಟಿ ನಡೆಸಲಿವೆ. ಭಾರತ ಎಲ್ಲಾ ಪಂದ್ಯಗಳನ್ನು ಕೂಡ ಒಂದೇ ಮೈದಾನದಲ್ಲಿ ಆಡಿದ್ರೂ ಕೂಡ ಫೈನಲ್ ಪಂದ್ಯ ಚಾಲೆಂಜಿಂಗ್ ಆಗಿರಲಿದೆ. ಹಾಗೆ ನ್ಯೂಜಿಲೆಂಡ್ ಕೂಡ ಲೀಗ್ ಹಂತದಲ್ಲಿ ಸೋದ್ರೂ ಕೂಡ ಫೈನಲ್ನಲ್ಲಿ ಕಪ್ ಹೊಡಿಲೇಬೇಕು ಅಂತ ರಣತಂತ್ರಗಳನ್ನೇ ರೆಡಿ ಮಾಡಿದೆ. ಚಾಂಪಿಯನ್ಸ್ ಟ್ರೋಫಿಯ ಪಟ್ಟದ ಹೊಸ್ತಿಲಿನಲ್ಲಿರುವಂತಹ ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳ ಪ್ಲಸ್ ಅಂಡ್ ಮೈನಸ್ ಏನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 25 ವರ್ಷ, ಬರೋಬ್ಬರಿ 25 ವರ್ಷಗಳ ಬಳಿಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ಹಾಗೆ ನ್ಯೂಜಿಲೆಂಡ್ ತಂಡಗಳು ಎದುರು ಬದಲಾಗಿವೆ. ಅಂತಿಮ ಯುದ್ಧದಲ್ಲಿ ಯಾರು ಗೆದ್ದು ಬೀಗ್ತಾರೆ ಅನ್ನೋದನ್ನ ನೋಡೋಕೆ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. 2000ನೇ ಇಸ್ವಿಯಲ್ಲಿ ಫೈನಲ್ ಪಂದ್ಯದಲ್ಲಿ ಇದೇ ತಂಡದ ವಿರುದ್ಧ ಸೋತಿದ್ದಂತ ಭಾರತ ಈ ಸಲ ಕಿವೀಸ್ ಪಡೆಯ ಕಿವಿಯನ್ನ ಹಿಂಡೋಕೆ ಕಾಯ್ತಾ ಇದೆ. ಹಾಗೆ ಲೀಗ್ ಹಂತದ ಸೋಲನ್ನ ಫೈನಲ್ನಲ್ಲಿ ತೀರಿಸಿಕೊಳ್ಳೋಕೆ ನ್ಯೂಜಿಲೆಂಡ್ ಕೂಡ ರೆಡಿಯಾಗಿದೆ. ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರುತ್ತೆ? ಟೂರ್ನಿಯಲ್ಲಿ ಲೀಗ್ ಹಂತದ 3 ಹಾಗೆ ಸೆಮಿಫೈನಲ್ ಸೇರಿ ಒಟ್ಟು 4 ಪಂದ್ಯಗಳನ್ನ ಗೆದ್ದಿರುವಂತ ಭಾರತ ಫೈನಲ್ ಪಂದ್ಯಕ್ಕೂ ಕೂಡ ಸೇಮ್ ಸ್ಕ್ವಾಡ್ನ ಕಣಕ್ಕಿಳಿಸಲಿದೆ. ಅದರಲ್ಲೂ ಬ್ಯಾಟಿಂಗ್ ವಿಭಾಗದಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರೆ, ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸ್ತಾರೆ. ಇನ್ನು 4ನೇ ಸ್ಲಾಟ್ನಲ್ಲಿ ಶ್ರೇಯಸ್ ಅಯ್ಯರ್ ಅದ್ಭುತವಾಗಿ ಆಡ್ತಿದ್ದಾರೆ. ಹಾಗೆ 5ನೇ ಸ್ಲಾಟ್ಗೆ ಮತ್ತೆ ಅಕ್ಷರ್ ಪಟೇಲೇ ಬರಬಹುದು. ಆ ನಂತರ 6ನೇ ಕ್ರಮಾಂಕದಲ್ಲಿ ಕನ್ನಡಿಗ KL ರಾಹುಲ್ ಬರ್ತಾರೆ. ಹಾಗೆ ಹಾರ್ದಿಕ್ ಪಾಂಡ್ಯ ಮತ್ತು ರವೀಂದ್ರ ಜಡೇಜಾ ಆಲ್ರೌಂಡರ್ ಕೆಲಸವನ್ನ ನಿಭಾಯಿಸಲಿದ್ದಾರೆ. ಬಟ್ ಈಗ ಇರೋ ಪ್ರಶ್ನೆ ಅಂದ್ರೆ ಬೌಲಿಂಗ್ ವಿಭಾಗ. ಅಂತಿಮ ಹಣಾಹಣಿಗೆ ಚೈನಾ ಮನ್ ಸ್ಪಿನ್ನರ್ ಕುಲ್ದೀಪ್ ಯಾದವ್, ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಹಾಗೆ ಪೇಸ್ ಬೌಲರ್ ಆಗಿರುವಂತ ಮೊಹಮ್ಮದ್ ಶಮಿಯನ್ನ ಆಡಿಸಬಹುದು. ಸೊ ಇದೇ ಸ್ಕ್ವಾಡ್ ಫೈನಲ್ ಆಗಿದೆ. ಇನ್ನು ಭಾರತ ಇಲ್ಲಿ ಸ್ಪಿನ್ನರ್ ಅಸ್ತರ ಹೂಡ್ತಾ ಇದ್ರು ಕೂಡ ಅದನ್ನ ನಿಭಾಯಿಸೋಕೆ ಕಿವೀಸ್ ಪಡೆ ಕೂಡ ರೆಡಿಯಾಗಿದೆ. ರೋಹಿತ್ ಬಿಗ್ ಇನ್ನಿಂಗ್ಸ್ ಆಡಿದ್ರೆ ಗೆಲುವು ನಮ್ದೇ. ಫೈನಲ್ ಪಂದ್ಯದಲ್ಲೂ ಕೂಡ ಈಗ ಎಲ್ಲರ ಕಣ್ಣು ರೋಹಿತ್ ಶರ್ಮಾ ಅವರ ಮೇಲೇನೆ ಇದೆ. ಮಾಜಿ ಕ್ರಿಕೆಟರ್ಸ್ ಕೂಡ ರೋಹಿತ್ ಸಿಡಿದ್ರೆ ಗೆಲುವು ನಮ್ದೇ ಅಂತಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿದ್ರೆ ಪಂದ್ಯದ ದಿಕ್ಕೇ ಬದಲಾಗುತ್ತೆ ಅಂತ ಕ್ರಿಕೆಟ್ನ ದಂತಕತೆ ಸುನಿಲ್ ಗವಾಸ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ಟೂರ್ನಿಯಲ್ಲಿ 4 ಪಂದ್ಯಗಳನ್ನು ಆಡಿರುವಂತಹ ರೋಹಿತ್ ಶರ್ಮಾ ಬಾಂಗ್ಲಾದೇಶ ವಿರುದ್ಧದ ಪಂದ್ಯದಲ್ಲಿ 41 ರನ್ ಗಳಿಸಿದ್ರು. ಇದೇ ಅವರ ಈ ಟೂರ್ನಿಯ ಅತ್ಯಧಿಕ ಮೊತ್ತವಾಗಿದೆ. ಪಾಕಿಸ್ತಾನ ವಿರುದ್ಧ 20 ರನ್ ಗಳಿಸಿದ್ರೆ ನ್ಯೂಜಿಲೆಂಡ್ ವಿರುದ್ಧ 15 ರನ್ಗಳಿಗೆ ಔಟ್ ಆಗಿದ್ರು. ಇನ್ನು ಆಸ್ಟ್ರೇಲಿಯಾ ವಿರುದ್ಧ 28 ರನ್ ಕಲೆ ಹಾಕಿದ್ರು. ಆದ್ರೆ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಮೊದಲ ಪವರ್ ಪ್ಲೇ ಮುಗಿಯೋ ಮೊದಲೇ ಪೆವಿಲಿಯನ್ ಸೇರ್ಕೊಂಡಿದ್ರು. ಹೀಗೆ ಎಲ್ಲಾ ಪಂದ್ಯಗಳಲ್ಲೂ ಅಟ್ಯಾಕಿಂಗ್ ಮೋಡ್ ನಲ್ಲೇ ಬ್ಯಾಟ್ ಬೀಸಿದ್ರು. ಸೊ ಇದೇ ಅಗ್ರೆಸಿವ್ ಇಂಟೆಂಟ್ ನಲ್ಲೇ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿದ್ರೆ ಓಪನಿಂಗ್ ನಲ್ಲೇ ಭಾರತ ಹೆಚ್ಚು ಮೊತ್ತವನ್ನ ಗಳಿಸುತ್ತೆ. ಆನಂತರ ಬರುವಂತ ಪ್ಲೇಯರ್ಸ್ಗೆ ಪ್ರೆಷರ್ ಇರೋದಿಲ್ಲ ಅನ್ನೋದು ಗವಾಸ್ಕರ್ ಅವರ ಮಾತು. ಫೈನಲ್ ಫೈಟ್ ನಲ್ಲಿ ಈ 5 ಅಂಶಗಳೇ ಹೈಲೈಟ್. ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿ ಅವರನ್ನ ಕಿವೀಸ್ ಪಡೆ ಹೆಚ್ಚು ಅವಲಂಬಿಸಿದೆ. ಆರಂಭಿಕ ಓವರ್ಗಳಲ್ಲಿ ಎದುರಾಳಿಗಳಿಗೆ ಹೆನ್ರಿ ಸಿಂಹ ಸ್ವಪ್ನವಾಗಿ ಕಾಣ್ತಿದ್ದಾರೆ. ಟೂರ್ನಿಯಲ್ಲಿ 10 ವಿಕೆಟ್ ಪಡೆದಿರುವಂತಹ ಹೆನ್ರಿ ಭಾರತ ವಿರುದ್ಧ ನಡೆದಿದ್ದಂತ ಕೊನೆಯ ಲೀಗ್ ಪಂದ್ಯದಲ್ಲಿ 5 ವಿಕೆಟ್ ಉರುಳಿಸಿದ್ರು. ಭಾನುವಾರದ ಪಂದ್ಯದಲ್ಲಿ ಹೆನ್ರಿ ಮತ್ತೊಮ್ಮೆ ಮಿಂಚಿದ್ರೆ ಭಾರತಕ್ಕೆ ಒತ್ತಡ ಜಾಸ್ತಿ ಆಗಬಹುದು. ಬಟ್ ಹೆನ್ರಿ ಗಾಯಗೊಂಡಿದ್ದು ಆಡ್ತಾರಾ ಅಥವಾ ಇಲ್ವಾ ಅನ್ನೋ ಅನುಮಾನ ಕೂಡ ಇದೆ. ಹಾಗೆ ರಚಿನ್ ರವೀಂದ್ರ ಮತ್ತು ಕೇನ್ ವಿಲಿಯಮ್ಸನ್ ಕೂಡ ಬ್ಯಾಟಿಂಗ್ ನಲ್ಲಿ ಕಂಟಕವಾಗಬಹುದು. ಲಾಹೋರ್ನಲ್ಲಿ ಸೆಮಿಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ಬೌಲರ್ಗಳನ್ನ ಬೆಂಡೆತ್ತಿದ್ದಂತ ಈ ಜೋಡಿ 2ನೇ ವಿಕೆಟ್ಗೆ 164 ರನ್ಗಳ ಜೊತೆಯಾಟದಲ್ಲಿ ಭಾಗಿಯಾಗಿತ್ತು. ಶತಕ ಸಿಡಿಸಿದ್ದ ಇವರಿಬ್ಬರು ಕೂಡ ಆಟಗಾರರು ನ್ಯೂಜಿಲೆಂಡ್ ಗೆಲುವಿನ ಹೀರೋಗಳಾಗಿದ್ರು. ಭಾರತೀಯ ಸ್ಪಿನ್ನರ್ಗಳನ್ನ ಸಮರ್ಥವಾಗಿ ಎದುರಿಸುವಂತ ಚಾಕಚಕ್ಯತೆ ಇವರಲ್ಲಿದೆ. ಇನ್ನು ಟೀಮ್ ಇಂಡಿಯಾ ಪರ ವರುಣ್ ಚಕ್ರವರ್ತಿ ಹಾಗೆ ಮೊಹಮ್ಮದ್ ಶಮಿ ಮತ್ತೊಮ್ಮೆ ಮಿಂಚಬೇಕಿದೆ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಕೂಡ ಪವರ್ ಹಿಟ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡಲೇಬೇಕಿದೆ. ಸ್ಪಿನ್ನರ್ಸ್ ವಿರುದ್ಧ ಹಿಡಿತ ಸಾಧಿಸ್ತಾರೆ ಕೇನ್ ವಿಲಿಯಮ್ಸನ್. ಹೇಳಿ ಕೇಳಿ ದುಬೈ ಪಿಚ್ ಸ್ಪಿನ್ ಫ್ರೆಂಡ್ಲಿ ಆಗಿದೆ. ಇಲ್ಲಿ ಬ್ಯಾಟರ್ಸ್ಗಿಂತ ಸ್ಪಿನ್ನರ್ಸ್ ಮೇಲುಗೈನ ಸಾಧಿಸ್ತಾರೆ. ಕಳೆದ ಪಂದ್ಯಗಳ ಫಲಿತಾಂಶಗಳನ್ನು ನೋಡಿದ್ರೇನೆ ಇದು ಗೊತ್ತಾಗ್ತಾ ಇದೆ. ಸೊ ಈಗ ಇರೋ ಟೆನ್ಷನ್ ಅಂದ್ರೆ ಕಿವೀಸ್ ಪಡೆ ಆಟಗಾರ ಕೇನ್ ವಿಲಿಯಮ್ಸನ್. ಸ್ಪಿನ್ನರ್ಗಳ ಸವಾಲನ್ನ ಎದುರಿಸುವಂತ ವಿಲಿಯಮ್ಸನ್ ಕಿವೀಸ್ ತಂಡಕ್ಕೆ ಆಧಾರವಾಗಿದ್ದಾರೆ. ಕೊನೆಯ ಲೀಗ್ ಪಂದ್ಯದಲ್ಲಿ ಭಾರತ ವಿರುದ್ಧ ಕೇನ್ 81 ರನ್ ಗಳಿಸಿದ್ದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸ್ಪಿನ್ ದಾಳಿ ವಿರುದ್ಧ 47ರ ಸರಾಸರಿಯಲ್ಲಿ 2952 ರನ್ ಗಳಿಸಿರುವಂತ ಇವರು 86ರ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಹೀಗಿದ್ರೂ ಕೂಡ ಸ್ಪಿನ್ ಸ್ನೇಹಿ ಅಂಗಳದಲ್ಲಿ ಭಾರತೀಯ ಸ್ಪಿನ್ನರ್ಗಳು ಮತ್ತೊಮ್ಮೆ ಪಾರುಪತ್ಯ ಮೆರೆಬಹುದು. ಭಾರತಕ್ಕೆ ಸವಾಲೊಡ್ಡಲು ರಚಿನ್ ರವೀಂದ್ರ ರೆಡಿ.
ನ್ಯೂಜಿಲೆಂಡ್ ತಂಡದ ಒನ್ ಆಫ್ ದಿ ಬೆಸ್ಟ್ ಅಂಡ್ ಡೇಂಜರಸ್ ಪ್ಲೇಯರ್ ಅಂದ್ರೆ ಅದು ರಚಿನ್ ರವೀಂದ್ರ. ಕರ್ನಾಟಕದ ಮೂಲದವರೇ ಆಗಿರೋ ರಚಿನ್ ಪ್ರಸ್ತುತ ಟೂರ್ನಿಯಲ್ಲಿ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಎದುರಾಳಿ ಪಡೆಗೆ ಬೆವರಿಳಿಸ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರಚಿನ್ ರವೀಂದ್ರ ಇದುವರೆಗೆ 3 ಪಂದ್ಯಗಳನ್ನಾಡಿದ್ದಾರೆ. 75.33 ಸರಾಸರಿಯಲ್ಲಿ 226 ರನ್ ಗಳಿಸಿದ್ದಾರೆ. ಇದರಲ್ಲಿ 2 ಶತಕಗಳು ಕೂಡ ಇವೆ. ಪಾಕ್ ವಿರುದ್ಧದ ಉದ್ಘಾಟನಾ ಪಂದ್ಯದಲ್ಲಿ ಪ್ಲೇಯಿಂಗ್ 11ನಲ್ಲಿ ಆಡಿರಲಿಲ್ಲ ರಚಿನ್ ರವೀಂದ್ರ. ಆನಂತರ ಬಾಂಗ್ಲಾ ವಿರುದ್ಧದ ಪಂದ್ಯಕ್ಕೆ ಕಂಬ್ಯಾಕ್ ಮಾಡಿದ್ರು, ಅಲ್ಲಿ ಶತಕವನ್ನ ಸಿಡಿಸಿದ್ರು. ಇನ್ನು ಭಾರತ ವಿರುದ್ಧ ಅಬ್ಬರಿಸೋಕೆ ಸಾಧ್ಯ ಆಗದೇ ಇದ್ರು ಕೂಡ ಸೌತ್ ಆಫ್ರಿಕಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ ಶತಕವನ್ನ ಸಿಡಿಸಿದ್ರು. ಅಲ್ಲದೆ ಬೌಲಿಂಗ್ನಲ್ಲೂ ಕೂಡ 2 ವಿಕೆಟ್ಗಳನ್ನು ಪಡೆದಿದ್ದಾರೆ. ಟೀಂ ಇಂಡಿಯಾ ವಿರುದ್ಧ ರಚಿನ್ ರವೀಂದ್ರ ಅವರ ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ, ರಚಿನ್ ರವೀಂದ್ರ ಈವರೆಗೂ ಕೂಡ 3 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. 31.33 ಸರಾಸರಿಯಲ್ಲಿ 94 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಅರ್ಧ ಶತಕ ಕೂಡ ಸೇರಿದೆ. ಭಾರತ ವಿರುದ್ಧ ದೊಡ್ಡ ಇನ್ನಿಂಗ್ಸ್ ಅನ್ನ ಆಡದೇ ಇದ್ರೂ ಕೂಡ ಒಳ್ಳೆ ಫಾರ್ಮ್ ನಲ್ಲಂತೂ ಇರೋದ್ರಿಂದ ಫೈನಲ್ ಮ್ಯಾಚ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಬಹುದು. ಒಂದೇ ಮೈದಾನದ ಲಾಭವೆಂದು ಭಾರತದ ವಿರುದ್ಧ ಟೀಕೆ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯ ಓಟ ಮುಂದುವರೆಸಿರುವಂತಹ ಟೀಂ ಇಂಡಿಯಾ ಅದ್ಭುತ ಫಾರ್ಮ್ ನಲ್ಲಿದೆ, ಹಾಗೆ ಫೈನಲ್ ಪ್ರವೇಶ ಪಡೆದಿದೆ. ಇಡೀ ಟೂರ್ನಿಯಲ್ಲಿ ಭಾರತ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನೇ ನೀಡಿದೆ. ಆದರೂ ಕೂಡ ರೋಹಿತ್ ಪಡ್ಯ ಈ ಯಶಸ್ಸಿಗೆ ಕೆಲ ವಿದೇಶಿ ಆಟಗಾರರು ಉರಿದು ಬೀಳ್ತಿದ್ದಾರೆ. ಟೀಂ ಇಂಡಿಯಾ ಒಂದೇ ಮೈದಾನದ ಲಾಭವನ್ನ ಪಡಿತಾ ಇದೆ ಎಂದಿದ್ದಾರೆ. ಸೆಮಿಫೈನಲ್ನಲ್ಲಿ ಸೋತ ನಂತರ ದಕ್ಷಿಣ ಆಫ್ರಿಕಾ ಕೂಡ ಇದೇ ರೀತಿಯ ನೆಪವನ್ನ ಹೇಳಿತ್ತು. ಇದೀಗ ನ್ಯೂಜಿಲೆಂಡ್ನ ಮುಖ್ಯ ಕೋಚ್ ಆಗಿರುವಂತಹ ಗ್ಯಾರಿ ಸ್ಟೀಡ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ತಂಡ ಪಾಕಿಸ್ತಾನದಿಂದ ದುಬೈಗೆ ಪ್ರಯಾಣ ಬೆಳೆಸಿ ಆಯಾಸದಲ್ಲಿದೆ. ಇಡೀ ದಿನ ಪ್ರಯಾಣದಲ್ಲೇ ಮುಗ್ದು ಹೋಯಿತು. ಆದರೆ ಭಾರತಕ್ಕೆ ಹಾಗಾಗೋದಿಲ್ಲ. ದುಬೈ ಮೈದಾನ ಭಾರತಕ್ಕೆ ಲಾಭ ಆಗ್ತಾ ಇದೆ. ನಾವು ಈಗಾಗಲೇ ಈ ಮೈದಾನದಲ್ಲಿ ಲೀಗ್ ಹಂತದಲ್ಲಿ 1 ಪಂದ್ಯ ಆಡಿರೋದ್ರಿಂದ ಫೈನಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತೇವೆ ಎಂದಿದ್ದಾರೆ. ಒಂದರ್ಥದಲ್ಲಿ ಇವರ ಮಾತು ಕೂಡ ನಿಜವೇ ಆಗಿದೆ. 7,000ಕ್ಕೂ ಹೆಚ್ಚು ಕಿಲೋಮೀಟರ್ ಪ್ರಯಾಣಿಸಿದೆ ನ್ಯೂಜಿಲೆಂಡ್ ತಂಡ. ಹೌದು, ಭಾರತಕ್ಕೆ ದುಬೈ ಮೈದಾನದ ಪ್ಲಸ್ ಏನಪ್ಪಾ ಅಂದ್ರೆ, ಒಂದು ಟ್ರಾವೆಲ್ ಇಲ್ಲ, ಅಂದ್ರೆ ಎಲ್ಗೂ ಕೂಡ ಪ್ರಯಾಣ ಮಾಡೋಂಗಿಲ್ಲ. ಇನ್ನೊಂದು ಪಿಚ್ ಬದಲಾವಣೆ ಇಲ್ಲ. ಆದರೆ ಟೂರ್ನಿ ಯುದ್ಧಕ್ಕೂ ಕೂಡ ನ್ಯೂಜಿಲೆಂಡ್ ಆಟಗಾರರು ಅಂದಾಜು 7,048 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. ಟೂರ್ನಿಗೆ ಕೆಲ ದಿನಗಳ ಮುನ್ನ ನ್ಯೂಜಿಲೆಂಡ್ನಿಂದ ಪಾಕಿಸ್ತಾನಕ್ಕೆ ಬಂದಿದ್ದಂತ ಕಿವೀಸ್ ಆಟಗಾರರು ಫೆಬ್ರವರಿ 19ರಂದು ಕರಾಚಿಯಲ್ಲಿ ಪಾಕಿಸ್ತಾನ ವಿರುದ್ಧ ಪಂದ್ಯವನ್ನಾಡಿದ್ರು, ಉದ್ಘಾಟನಾ ಪಂದ್ಯವನ್ನ. ಆನಂತರ ಫೆಬ್ರವರಿ 24ರಂದು ಬಾಂಗ್ಲಾದೇಶ ವಿರುದ್ಧ ಪಂದ್ಯಕ್ಕಾಗಿ ರಾವಲ್ಪಿಂಡಿಗೆ ತೆರಳಿದ್ರು. ಆ ಬಳಿಕ ಮಾರ್ಚ್ 2ರಂದು ಭಾರತ ವಿರುದ್ಧ ಪಂದ್ಯಕ್ಕಾಗಿ ನ್ಯೂಜಿಲೆಂಡ್ ತಂಡ ದುಬೈಗೆ ಪ್ರಯಾಣ ಮಾಡಿತ್ತು. ಆನಂತರ ಮಾರ್ಚ್ 5ರ ಸೆಮಿಫೈನಲ್ ಪಂದ್ಯಕ್ಕಾಗಿ ಮತ್ತೆ ಲಾಹೋರ್ಗೆ ಮರಳಿದ್ರು. ಗುರುವಾರ ಮತ್ತೆ ದುಬೈಗೆ ಪ್ರಯಾಣ ಮಾಡಿದ್ದಾರೆ. ಮಾರ್ಚ್ 9ರಂದು ಭಾರತದ ವಿರುದ್ಧ ಫೈನಲ್ನನ್ನ ಆಡಲಿದ್ದಾರೆ. ಹೀಗಾಗಿ ಟೂರ್ನಿ ಯುದ್ಧಕ್ಕೂ ಕೂಡ ಪ್ರಯಾಣದಲ್ಲೇ ನ್ಯೂಜಿಲೆಂಡ್ ತಂಡ ಅರ್ಧ ಟೈಮ್ ಕಳೆದಿದೆ. ಐಸಿಸಿ ಟೂರ್ನಿಗಳಲ್ಲಿ ಅಬ್ಬರಿಸಿದೆ ನ್ಯೂಜಿಲೆಂಡ್ ತಂಡ. ಹೇಳಿ ಕೇಳಿ ನ್ಯೂಜಿಲೆಂಡ್ ಕೂಡ ವಿಶ್ವ ಕ್ರಿಕೆಟ್ನ ಬಲಿಷ್ಠ ಟೀಮ್ಗಳಲ್ಲಿ ಒಂದು. ಅದರಲ್ಲೂ ಐಸಿಸಿ ಟೂರ್ನಿಗಳಲ್ಲಿ ನ್ಯೂಜಿಲೆಂಡ್ ತಂಡ ನೆಕ್ಸ್ಟ್ ಲೆವೆಲ್ನಲ್ಲೇ ಪರ್ಫಾರ್ಮೆನ್ಸ್ ಕೊಡುತ್ತೆ. 2019ರಲ್ಲಿ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಭಾರತವನ್ನ ಸೋಲಿಸಿತ್ತು. ಹಾಗೆ 2021ರ T20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾಗೆ ಶಾಕ್ ಕೊಟ್ಟಿತ್ತು. ದುಬೈನಲ್ಲಿ ನಡೆದಿದ್ದಂತಹ T20 ವಿಶ್ವಕಪ್ ಗ್ರೂಪ್ ಸ್ಟೇಜ್ನಲ್ಲಿ ಕಿವೀಸ್ ಟೀಂ ಇಂಡಿಯಾವನ್ನ ಸೋಲಿಸಿತ್ತು. ಹಾಗೆ 2021ರ WTC ಫೈನಲ್ನಲ್ಲಿ ಭಾರತವನ್ನ ಸೋಲಿಸಿ ಮುಖಭಂಗ ಆಗುವಂತೆ ಮಾಡಿತ್ತು. ಹೀಗೆ ಮೇಜರ್ ಟೂರ್ನಿಗಳಲ್ಲೇ ಭಾರತವನ್ನ ಕಿವೀಸ್ ಪಡೆ ಕಾಡ್ತಾನೆ ಬಂದಿದೆ. ಆದ್ರೆ ಈ ಸಲ ಭಾರತ ನ್ಯೂಜಿಲೆಂಡ್ಗೆ ಟಕ್ಕರ್ ಕೊಡೋದಂತೂ ಪಕ್ಕ. ಒಟ್ನಲ್ಲಿ 8 ತಂಡಗಳ ನಡುವೆ ಶುರುವಾದಂತ ಕದನ ಈಗ 2 ರಾಷ್ಟ್ರಗಳ ಪ್ರತಿಷ್ಠೆಯ ಫೈಟ್ ಆಗಿ ಮಾರ್ಪಟ್ಟಿದೆ. ಸೋಲೆ ಕಾಣದೆ ಫೈನಲ್ಗೆ ಬಂದಿರುವಂತ ಭಾರತ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲಿದೆ. ಮತ್ತೊಂದೆಡೆ ಸೆಮಿಫೈನಲ್ ಪಂದ್ಯದಲ್ಲಿ ದಾಖಲೆಯ ಗೆಲುವನ್ನ ಕಂಡಿರುವಂತ ನ್ಯೂಜಿಲೆಂಡ್ ಕೂಡ ತುಂಬಾನೇ ಕಾನ್ಫಿಡೆನ್ಸ್ ನಲ್ಲಿದೆ. 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೈಟಲ್ ಗೆದ್ದಿದ್ದಂತ ಭಾರತ 2017ರಲ್ಲಿ ಫೈನಲ್ನಲ್ಲಿ ಮುಗ್ಗರಿಸಿತ್ತು. ಇದೀಗ ಅಜೇಯವಾಗಿ ಫಿನಾಲೆಗೆ ನುಗ್ಗಿದ್ದು ಕಪ್ ಎತ್ತಿ ಹಿಡಿಯೋದೊಂದೇ ಬಾಕಿ ಇದೆ. ನಮಸ್ಕಾರ.